ಬಿಗ್ ಬಾಸ್ ಸೀಸನ್ 10 ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಅಂತ ಅನ್ಕೊಂಡಿದ್ವಿ. ಅದಾದ್ಮೇಲೆ ಬಂತು ನೋಡಿ ಬಿಗ್ ಬಾಸ್ ಸೀಸನ್ 11. ಅದಂತೂ ಅದ್ರ ಡಬಲ್ ಧಮಾಕ ಅನ್ನೋ ತರನೇ ಚಾಪನ್ನ ಮೂಡಿಸ್ತು ಈ ಒಂದು ಸೋಷಿಯಲ್ ಮೀಡಿಯಲ್ಲಿ, ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಆದರೂ ಏನೇ ಆಗಿರಲಿ ಬಿಗ್ ಬಾಸ್ ಸೀಸನ್ 10 ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಅದ್ರ ಹಿಂದಿನ ಸೀಸನ್ಗಳಿಗಿಂತ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿ ಸಿಕ್ಕಾಪಟ್ಟೆ ಫೈಟ್ಗಳು, ಅದು ಏನು ಒಂದ್ ಕಡೆ ಫ್ರೆಂಡ್ಶಿಪ್ ಸಖತ್ತಾಗಿ ತೋರಿಸ್ತಾ ಇದ್ರು, ಇನ್ನೊಂದ್ ಕಡೆ ಆ ಜಗಳಗಳು, ಆ ಕಾರ್ತಿಕ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಸಂಗೀತ ಶೃಂಗೇರಿ, ವರ್ತೂರ್ ಸಂತೋಷು, ಇನ್ನೊಂದು ಸಂತೋಷು, ಡ್ರೋನ್ ಪ್ರತಾಪ್, ತನಿಷಾ, ಇವರೆಲ್ಲರೂ ಒಂದೊಂದು ಡಿಫ್ರೆಂಟ್ ವ್ಯಕ್ತಿತ್ವಗಳು. ಅದನ್ನ ನಾವು ಸೀಸನ್ನ ಇನ್ನೂ ನೆನಪಿಸ್ಕೊಳ್ತಾ ಇದೀವಿ. ಮೊನ್ನೆ ತಾನೇ ಸೀಸನ್ ಮುಗ್ದೋಯ್ತಾ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ ಸೀಸನ್ 11 ಮುಗ್ದೋಯ್ತು. ಸೊ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ ಏನು, ಬಿಗ್ ಬಾಸ್ ಎಲ್ಲ ಸೀಸನ್ ಅಲ್ಲೂ ಬರ್ತಾರಲ್ವಾ ಕಂಟೆಸ್ಟೆಂಟ್ಗಳು. ಸೊ ಒಂದಲ್ಲ ಒಂದು ವಿಷಯಗಳಲ್ಲಿ ಸುದ್ದಿಲಿ ಇದ್ದೇ ಇರ್ತಾರೆ. ಸೊ ಅದೇ ರೀತಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಲಿರುವಂತಹ ವ್ಯಕ್ತಿ ಸ್ಪರ್ಧಿ ಯಾರಪ್ಪ ಅಂತ ಹೇಳಿದ್ರೆ ಅದು ವರ್ತೂರ್ ಸಂತೋಷ್ ಅವರು. ಸೊ ವರ್ತೂರ್ ಸಂತೋಷ್ ಸೀಸನ್ 10 ಫಿನಾಲವರೆಗೂ ರೀಚ್ ಆಗಿದ್ರು. ಅದನ್ನ ನೀವು ನೋಡಿದೀವಿ. ಟಾಪ್ 3 ರನ್ನರ್ ಅಪ್ ಏನೋ ಆಗಿದ್ರು. ಅವ್ರಿಗಿಂತ ಮುಂಚೆ ಸಂತೋಷ್ ಅವರು ಔಟ್ ಆಗಿದ್ರು. ಅದಾದ್ಮೇಲೆ ಇವ್ರು ವರ್ತೂರ್ ಅವ್ರು ಆಚೆ ಬರ್ತಾರೆ. ಬಟ್ ಏನೇ ಇರಲಿ ಸಖತ್ತಾಗಿ ಆಡಿದ್ರು. ಆದ್ರೆ ಅವರ ಬಗ್ಗೆ ಕೆಲವೊಂದು ರೂಮರ್ಸ್ಗಳು, ಕೆಲವೊಂದು ವಿಷಯಗಳು ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ. ಅದೇನಪ್ಪ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಏನಪ್ಪಾ ಸುದ್ದಿ ಆಗ್ತಾ ಇದೆ ಇವ್ರದ್ದು ವಿಷಯ ಅಂತ ಹೇಳಿದ್ರೆ, ಮೊದಲನೇದಾಗಿ ವರ್ತೂರ್ ಅಂತ ಹೇಳಿದ ತಕ್ಷಣ ಒಂದಲ್ಲ ಒಂದು ಸುದ್ದಿ ಆಗ್ತಾನೆ ಇರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇವರ ಒಂದು ಮಾತಿನ ಶೈಲಿ ಆಗಿರ್ಬೋದು, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಸ್ಟ್ರೇಟ್ ಆಗಿ ಮಾತಾಡ್ತಾರೆ. ಹಾಗೆ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ಗೆ ಇವರು ಬಂದಾದ್ಮೇಲೆ ನಮಗೆ ಗೊತ್ತಾಗಿದ್ದು ಇವ್ರಿಗೂ ಮದುವೆ ಆಗಿ ಡಿವೋರ್ಸ್ ಆಗಿ ಇವರ ಫ್ಯಾಮಿಲಿ ಬೇರೆ ಬೇರೆ ಆಗಿದೆ ಅಂತ ಹೇಳಿ. ಅಲ್ಲಿವರೆಗೂ ನಮಗೆ ಇವ್ರದ್ದು ಯಾವುದೇ ರೀತಿಯ ಪರ್ಸನಲ್ ಮ್ಯಾಟರ್ ಆಗಲಿ, ಪರ್ಸನಲ್ ವಿಷಯಗಳಾಗಲಿ ಯಾವುದೇ ರೀತಿಯ ವಿಷಯಗಳು ತಿಳಿದಿರಲಿಲ್ಲ. ಸೊ ಬಿಗ್ ಬಾಸ್ಗೆ ಬಂದ ಆದ್ಮೇಲೆ ಇವರ ಒಂದು ವೈಯಕ್ತಿಕ ವಿಚಾರಗಳು ಜನರಿಗೆ ಗೊತ್ತಾಗೋಕೆ ಸ್ಟಾರ್ಟ್ ಆಗಿದ್ದು. ಆದರೆ ಇವರು ಒಂದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂತಹ ಒಂದು ರೈತಾಪಿ ಕುಟುಂಬದಿಂದ ಬಂದವರು. ಇವರು ಕೂಡ ರೈತರು. ಇವರು ಹೇಗೆ ಒಬ್ಬ ರೈತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು, ತುಂಬ ಚೆನ್ನಾಗಿ ದುಡಿಬೋದು, ಸ್ಟ್ರಾಂಗ್ ಆಗಿರ್ಬೋದು, ಮೋಜು ಮಸ್ತಿ ಏನು ಹೇಳ್ತಾರಲ್ವಾ, ಯಾವ ರೀತಿ ಒಂದು ಲೈಫ್ನ ಕಟ್ಕೋಬೋದು ಅಂತ ಒಂದು ತೋರಿಸಿರುವಂತಹ ವ್ಯಕ್ತಿ ಕೂಡ ಇವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟೇ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ. ಹಾಗೆ ಕೆಲವೊಮ್ಮೆ ಮೀಡಿಯಾಗಳ ಹತ್ರ ರಿಕ್ವೆಸ್ಟ್ ಮಾಡಿದ್ದು ಇದೆ, ಯಾಕೆ ಹಿಂಗೆ ಪದೇ ಪದೇ ನನ್ನ ಲೈಫ್ನೇ ತೋರಿಸ್ತೀರಾ, ಯಾಕೆ ಈ ಥರ ಝೂಮ್ ಹಾಕಿ ತೋರಿಸ್ತೀರಾ, ಸೊ ಬದುಕೋಗ್ಬಿಡಿ, ಎಲ್ಲನೂ ತೋರಿಸ್ತೀರಾ, ಎಲ್ಲನೂ ಅಪ್ಡೇಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮಾತಾಡಿದ್ದು ಇದೆ. ಸೊ ಅದೇ ವರ್ತೂರ್ ಸಂತೋಷ್ ಅವರು ಇವಾಗ ಅದೇ ಮಾಧ್ಯಮಗಳನ್ನ ಕರೆದ್ಬಿಟ್ಟು ಒಂದು ಅನೌನ್ಸ್ಮೆಂಟ್ನ ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಈ ಹಿಂದೆ ಏನು ಒಂದು ಸುದ್ದಿ ಹರಿದಾಡ್ತಾ ಇದ್ವಲ್ವಾ, ಅವರೇ ಹೇಳಿದ್ದಂಥದ್ದಿದೆ. ನಾನು ನನ್ನ ಹೆಂಡತಿ, ನನಗೆ ಮದುವೆ ಆಗಿದೆ ಹೌದು, ನನಗೆ ನನ್ನ ವೈಫ್ ಬಂದ್ಬಿಟ್ಟು ಪ್ರೆಗ್ನೆಂಟ್ ಆದಮೇಲೆ ತವ್ರ ಮನೆಗೆ ಹೋದ್ರು, ಅದಾದಮೇಲೆ ಮಗು ಆಯಿತು, ಅದಾದಮೇಲೆ ಕಾರಣಾಂತರಗಳಿಂದ ನನ್ನ ಮಧ್ಯೆ ಮತ್ತು ನನ್ನ ವೈಫ್ ಅಂದರೆ ನನ್ನ ಹೆಂಡತಿ ಮಧ್ಯೆ ಅನೇಕ ಭಿನ್ನಾಭಿಪ್ರಾಯಗಳು ಬಂತು. ಅದಾದಮೇಲೆ ನಾವು ಸರಿಪಡಿಸ್ಕೊಳಕ್ಕಾಗಿಲ್ಲ, ಫ್ಯಾಮಿಲಿಯ ಒಂದು ಇಂಟರ್ಫಿಯರೆನ್ಸ್ ಆಯಿತು, ಎಷ್ಟು ಸರಿ ಮಾಡ್ಕೊಳಕ್ ಹೋದ್ರು ಸರಿ ಆಗ್ಲಿಲ್ಲ. ಸೊ ಹಾಗಾಗಿ ನಾವು ದೂರ ಇದ್ದೀವಿ. ಬಟ್ ಇವಾಗ ಏನಂತ ಹೇಳಿದ್ರೆ, ನನಗೊಂದು ಗರ್ಲ್ ಫ್ರೆಂಡ್ ಇದ್ದಾಳೆ, ನಾನು ಒಬ್ರನ್ನ ಪ್ರೀತಿಸ್ತಾ ಇದ್ದೀನಿ, ನಾನು ಅವ್ರನ್ನೇ ಮದುವೆ ಆಗ್ತೀನಿ, ಅದು ಬೇರೆ ಯಾರು ಅಲ್ಲ. ಎಷ್ಟೊಂದು ಜನ ತನಿಷಾ ಅವ್ರನ್ನ ಲವ್ ಮಾಡ್ತಾ ಇದ್ದಾರೇನೋ, ತನಿಷಾ ಇವ್ರಿಗೆ ರಿಲೇಶನ್ಶಿಪ್ ಅಂತ ಅನ್ಕೊಂಡ್ರು, ತುಂಬ ಜನ ಟ್ರೋಲ್ ಕೂಡ ಮಾಡಿದ್ರು. ಬಟ್ ಏನಂತ ಹೇಳಿದ್ರೆ ಅವರು ಕ್ಲಿಯರ್ ಆಗಿ ಹೇಳಿದ್ರು ಆ ಟೈಮಲ್ಲಿ ಕೂಡ, ತನಿಷಾ ಅವರು ನನಗೆ ಒಳ್ಳೆ ಫ್ರೆಂಡ್, ತನಿಷಾ ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿಯ ಒಂದು ಪರ್ಸ್ನಲ್ ರಿಲೇಶನ್ಶಿಪ್ ಅನ್ನೋದೇನು ಇಲ್ಲ, ಕೇವಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನೋ ಒಂದು ರಿಲೇಶನ್ಶಿಪ್ ಮಾತ್ರ ಇದೆ. ಆದರೆ ನಾನು ಪ್ರೀತಿಸ್ತಾ ಇರುವಂತಹ ಹುಡುಗಿನೇ ಬೇರೆ, ಅವರು ನಮ್ಮ ಸಂಬಂಧಿಕರಲ್ಲಿ ಒಬ್ಬರು, ನಮ್ಮ ರಿಲೇಷನ್ ಹುಡುಗಿನೇ, ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಅವ್ರನ್ನೇ ಮದುವೆ ಆಗ್ತೀನಿ ಕೂಡ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಲವಲ್ಲೂ ಬಿದ್ದಿದ್ರು, ಆಲ್ಮೋಸ್ಟ್ ಮದುವೆಗೂ ತಯಾರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ಇವಾಗ ಸಿಕ್ಕಾಪಟ್ಟೆ ಸುದ್ದಿ ಪೂರ ಉಲ್ಟಾ ಆಗೋಗಿದೆ. ಸುದ್ದಿ ಅದು ಏನು ಅವರೇ ಹೇಳಿದ್ರಲ್ವಾ, ಆ ಒಂದು ಸುದ್ದಿನೇ ಸುಳ್ಳು ಅನ್ನೋ ಥರ ಇವಾಗ ಒಂದು ಹೊಸ ಸುದ್ದಿ ಹರಡೋಗ್ತಾ ಇದೆ. ಬಟ್ ಆ್ಯಕ್ಚುಲಿ ಆ ಸುದ್ದಿ ಒಂದು ಒಳ್ಳೆಯ ಸುದ್ದಿನೇ ಆಗಿದೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಸುದ್ದಿ ಅಂತ ಹೇಳಿದ್ರೆ, ವರ್ತೂರ್ ಅವರೇ ಮಾಧ್ಯಮಗಳ ಮುಖಾಂತರ ಹೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು, ಎಷ್ಟೇ ವೈಮನಸ್ಸುಗಳಿದ್ರು, ಎಷ್ಟೇ ಜಗಳಗಳಿದ್ರೂ ನಾನು ಮತ್ತೆ ನನ್ನ ಹೆಂಡತಿಯವರ ಕುಟುಂಬ, ನನ್ನ ಕುಟುಂಬ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡಿದ್ದೀವಿ. ಸೊ ಎಷ್ಟೊಂದು ಭಿನ್ನಾಭಿಪ್ರಾಯಗಳಿತ್ತು, ಅದೇನೇ ಇರಲಿ, ಒಂದು ಕುಟುಂಬ ಅಂತ ಬಂದಮೇಲೆ ಸಮಸ್ಯೆಗಳು ಬರುತ್ತೆ, ಜಗಳ ಬರುತ್ತೆ, ಎಷ್ಟೊಂದು ಬಂದು ಹೋಗೋದಿದ್ದೇ ಇರುತ್ತೆ. ಆದರೆ ಇವಾಗ ಅದನ್ನೆಲ್ಲ ಸರಿಪಡಿಸ್ಕೊಂಡು, ಅದನ್ನೆಲ್ಲ ಜಗಳಗಳನ್ನ ದೂರ ಮಾಡಿಕೊಂಡು ನಾನು ನನ್ನ ಹೆಂಡತಿ ಜೊತೆ ಜೀವನ ಮಾಡಲಿಕ್ಕೆ
ಮುಂದಾಗ್ತಾ ಇದ್ದೀನಿ. ಅಂದರೆ ನಾವಿಬ್ಬರು ಒಂದಾಗ್ತಾ ಇದ್ದೀವಿ, ನಮಗೊಂದು ಹೆಣ್ಣು ಮಗು ಕೂಡ ಇದೆ. ಸೊ ಆ ಹೆಣ್ಣು ಮಗುವಿನ ಭವಿಷ್ಯ ಕೂಡ ನೋಡಬೇಕಾಗಿದೆ. ಸೊ ಹಾಗಾಗಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಹೆಂಡತಿ ಜೊತೆ ಏನು ಒಂದು ಸಂಬಂಧ ಕೆಟ್ಟೋಗಿತ್ತು, ಅಂದರೆ ದೂರ ದೂರ ಆಗಿದ್ವಲ್ವ, ಆ ಒಂದು ಸಂಬಂಧವನ್ನು ಸರಿಪಡಿಸ್ಕೊಂಡು ಇನ್ನು ಮುಂದೆ ಒಳ್ಳೆ ದಾಂಪತ್ಯವನ್ನು ನಡೆಸ್ತೀವಿ, ಒಳ್ಳೆ ಜೀವನವನ್ನು ಮಾಡ್ತೀವಿ, ನಾವಿನ್ನು ಮುಂದೆ ಚೆನ್ನಾಗಿರ್ತೀವಿ, ನನ್ನ ಮಗುನ ಕೂಡ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಈಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಜಗಳ ಅಂತ ಅಂದಮೇಲೆ ಗಂಡ ಹೆಂಡತಿ ಮಧ್ಯೆ ಸಾವಿರಾರು ಜಗಳ ಬರುತ್ತೆ. ಬಟ್ ಇವ್ರ ಮಧ್ಯೆ ಸಿಕ್ಕಾಪಟ್ಟೆ ಜಗಳ ಆಗಿ ದೂರಗಳೇ ಆಗಿದ್ವು ಕೆಲವೊಂದು ವರ್ಷ. ಸೊ ಇವಾಗ ಎಲ್ಲ ಸರಿಪಡಿಸ್ಕೊಂಡು ಒಂದಾಗಿ ಜೀವನ ಮಾಡಬೇಕು ಅಂತ ಮುಂದಾಗ್ತಾ ಇದ್ದಾರೆ ಇಬ್ಬರು ಕೂಡ. ಸೊ ಅವ್ರಿಗೆ ಏನೇ ಆಗಲಿ ಒಳ್ಳೇದಾಗಲಿ, ಚೆನ್ನಾಗಿರಲಿ, ಮಗು ಕೂಡ ಆರೋಗ್ಯವಾಗಿ ಚೆನ್ನಾಗಿರಲಿ, ಇವ್ರ ಜೊತೆ ಪ್ರೀತಿಯಿಂದ ಇರಲಿ ಅಂತ ಹಾರೈಸೋಣ. ಸೊ ಹಾಗಿದ್ರೆ ನೋಡಿದ್ರಲ್ವಾ, ತನಿಷಾ ಮತ್ತು ವರ್ತೂರ್ ಸಂತೋಷ್ ಅವ್ರ ಮಧ್ಯೆ ಯಾವುದೇ ರೀತಿಯ ರಿಲೇಷನ್ಶಿಪ್, ಲವ್ ಆ ಥರ ಏನೂ ಇಲ್ಲ. ಸೊ ಇವಾಗ ಇವರ ಒಂದು ಹೊಸ ಜೀವನ ಅಂತಲೇ ಹೇಳ್ಬೋದು. ಇಷ್ಟು ದಿನ ನಡೆದಿದ್ದೇ ಬೇರೆ, ಇದ್ದಿದ್ದೇ ಬೇರೆ, ಇನ್ನು ಮುಂದೆ ಹೊಸದಾಗಿ ಒಂದು ಜೀವನನ ಕಟ್ಕೊಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ಒಂದು ಅಪ್ಡೇಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಈ ಒಂದು ಅಪ್ಡೇಟ್, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ರಿಗೂ ತುಂಬ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು.